ನಮಸ್ತೆ ಸ್ನೇಹಿತರೆ, ನಾನು ಸೌಮ್ಯ ಅಂತ. ನಾವಿವತ್ತು ನಮ್ಮ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಧಾರವಾಡ ಜಿಲ್ಲೆಯ ಕಲ್ಗಡ್ಗಿ ತಾಲೂಕಿನ ದುಮವಾಡ ಗ್ರಾಮದಲ್ಲಿರುವಂಥ ಆಂಜನೇಯ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲಾಯಿತು ಹಾಗೂ ಅದರ ಜೊತೆಗೆ ಶ್ರೀ ಕಲ್ಮೇಶ್ವರ ದೇವಸ್ಥಾನವನ್ನು ಸ್ವಚ್ಛತೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸುಮಾರು 3 ದಿನಗಳ ಕಾಲ ಈ ದೇವಸ್ಥಾನದ ಸ್ವಚ್ಛತೆಯನ್ನು ಮಾಡಿ ಅದಕ್ಕೆ ಬಣ್ಣ ಹಚ್ತಾ ಇದ್ದೀವಿ. ನಮ್ಮ ಫೌಂಡೇಶನ್ನ ಈ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಾವು ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡುವುದು ಹಾಗೆಯೇ ದೇವರ ಒಂದು ಸೇವೆಯನ್ನು ಮಾಡೋದು ಆಗಿರುತ್ತೆ. ಈ ಒಂದು ಧರ್ಮದ ಕಾರ್ಯದಲ್ಲಿ ಆಸಕ್ತಿ ಇರುವವರು ನಮ್ಮ ಜೊತೆಗೆ ಕೈ ಜೋಡಿಸಬಹುದು, ಹಾಗೆ ದೇವರ ಸೇವೆಯಲ್ಲಿ ಪಾಲ್ಗೊಳ್ಬಹುದು ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಈ ಬಾರಿ ನಾವು ನಮ್ಮ ಕಲ್ಪವೃಕ್ಷ ತಂಡದೊಂದಿಗೆ ದುಮ್ಮೋಡ ಅನ್ನೋ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ 2 ದೇವಸ್ಥಾನಗಳನ್ನ ಕ್ಲೀನಿಂಗ್ ಮಾಡಿ ಒಂದು ದೇವಸ್ಥಾನಕ್ಕೆ ಪೇಂಟಿಂಗ್ ಅನ್ನ ಮಾಡಿದ್ವಿ. ಇನ್ನೊಂದು ದೇವಸ್ಥಾನಕ್ಕೆ ಕಲ್ಲಿನ ಒಂದು ಕಟ್ಟಡ ಕಟ್ಟಿರೋದ್ರಿಂದ ನಮಗೆ ಪೇಂಟಿಂಗ್ ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ಒಂದು ದೇವಸ್ಥಾನಕ್ಕೆ ಮಾತ್ರ ನಾವು ಪೇಂಟಿಂಗ್ ಅನ್ನ ಮಾಡಿದ್ವಿ. ಅಲ್ಲಿ ಜನರು ಕೂಡ ತುಂಬಾನೇ ಸಪೋರ್ಟ್ ಕೊಟ್ಟರು ನಮಗೆ. ನಾವು ಕ್ಲೀನ್ ಮಾಡಬೇಕಾದ್ರೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು, ಅವರು ಕೂಡ ಕ್ಲೀನ್ ಮಾಡ್ತಾ ಇದ್ರು. ಹಾಗೇನೆ ಅವರು ನಮ್ಮ ಜೊತೆ ಕ್ಲೀನಿಂಗ್ ಮಾಡಿದ್ದಾದ್ದೇನೆ ಅವ್ರ ಮನೆಗೆ ಹೋಗಿ ನಮಗಂತ ಊಟ ತಿಂಡಿ ವ್ಯವಸ್ಥೆನೂ ಮಾಡಿದ್ರು. ನಮ್ಮ ತಂಡಕ್ಕಾಗಲಿ ಆಮೇಲೆ ನಮ್ಮ ಕಲ್ಪವೃಕ್ಷ ಫೌಂಡೇಶನ್ ಬಗ್ಗೆ ಆಗಲಿ ತುಂಬಾನೇ ಉತ್ತಮವಾದಂಥ ರೆಸ್ಪಾನ್ಸ್ ಬಂದಿತ್ತು. ಅವರು ಕೂಡ ನಮ್ಮ ಒಂದು ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಧರ್ಮದ ಕೆಲಸಗಳನ್ನ ಮಾಡ್ತಿರೋದಕ್ಕೆ ತುಂಬಾ ಗೌರವಪೂರ್ವಕವಾಗಿ ಪ್ರೀತಿನ ಮಾತಾಡಿದ್ರು. ಸ್ನೇಹಿತರೆ, ನಾವು ಬರೀ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿಬಿಟ್ಟು ಪ್ರಸಾದ ತೊಗೊಂಡು ಬರೋದು ಅಷ್ಟೇ ನಮ್ಮ ಕೆಲಸ ಆಗಿರಲ್ಲ. ನಾವು ದೇವಸ್ಥಾನಗಳನ್ನ ಕ್ಲೀನ್ ಮಾಡಬೇಕು, ಅಲ್ಲಿಯ ಸೇವೆಯನ್ನು ಮಾಡಬೇಕು, ದೇವರ ಪೂಜೆ ಪುನಸ್ಕಾರಗಳ ಸರಿಯಾದ ರೀತಿಯಲ್ಲಿ ನಡೆಯೋ ಥರ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ನಮ್ಮ ಹಿಂದೂ ದೇವಾಲಯಗಳನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಹಿಂದೂಗಳ ಕರ್ತವ್ಯ ಆಗಿರೋದ್ರಿಂದ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ಯಾರಾದರೂ ಆಸಕ್ತಿ ಇರೋರು ನಮ್ಮ ಜೊತೆಗೆ ಧರ್ಮದ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಇಷ್ಟ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ DM ಅಲ್ಲೇ ಮಾಡ್ತೀನಿ. ಹಾಗೆಯೇ ಈ ಒಂದು ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.